ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ನಾವು ಹೇಮಂತ್ ಅವ್ರದ್ದು ರಿಸೆಪ್ಷನ್ಗೆ ಹೋಗ್ತಾ ಇದೀವಿ. ಚಪ್ರಶಾಸ್ತ್ರ, ಮದ್ವೆ ವಿಡಿಯೋ ಎಲ್ಲ ನೋಡಿದ್ರಲ್ವಾ? ಇದೊಂದು ಲಾಸ್ಟ್ ವಿಡಿಯೋ ನೋಡ್ಬಿಡಿ. ಯಾಕೆ ಅಂದ್ರೆ ಇದೇ ಲಾಸ್ಟ್ ಅವ್ರದ್ದು ರಿಸೆಪ್ಷನ್ ವಿಡಿಯೋ. ಯಾರ್ಯಾರು ಹೋಗ್ತಿದೀವಿ ಅಂದ್ರೆ ನಾನು, ನನ್ನ ಹಸ್ಬೆಂಡ್, ಮತ್ತೆ ನಮ್ಮ ಹುಚ್ಚಿ ಪಾಪು, ಆಮೇಲೆ ಈ ಕಡೆ ನಮ್ರು, ಈ ಕಡೆ ಅವ್ರ ವೈಫ್ ಲಿಖಿತಾ ಅವರು, ಅಂಡ್ ಇಲ್ಲಿ ಅಮ್ಮು. ಇಷ್ಟು ಜನ ಇವತ್ತು ಹೋಗ್ತಾ ಇರೋದು ಲಿಖಿತ್ ಅವ್ರ ಕಾರಲ್ಲಿ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಗೈಸ್. ಏನೇನ್ ಮಾಡ್ತೀವಿ, ಅಲ್ಲ ರಿಸೆಪ್ಷನ್ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ಹೋಗೋಣ. ನಾವು ರಿಸೆಪ್ಷನ್ ಹತ್ರ ಹೋಗೋ ಅಷ್ಟರಲ್ಲೇ ಸಿಕ್ಕಾಪಟ್ಟೆ ಜನ ಇದ್ಬಿಟ್ಟಿದ್ರು. ಸೊ ಅದಕ್ಕೇನೆ ಜನ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ, ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮ ಪಾಡಿಗೆ ನಾವು ಪೀಸಾಗಿ ಕೂತ್ಕೊಬಿಟ್ಟಿದ್ವಿ. ಬಟ್ ಆದರೆ ಸೆಕೆ ಮಾತ್ರ ಹೆವಿ ಸುರಿತಾ ಇತ್ತು ಗೈಸ್. ಸೊ ಅದಕ್ಕೆ ಅಲ್ಲೊಂದು ಎ ಸಿ ಥರ ಇತ್ತು, ಅಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ನಮ್ಮ ಪಾಪು ಬೇರೆ ಬಟ್ಟೆ ಸ್ವಲ್ಪ ಒಂಥರ ಸೆಕೆ ಹಾಕೋ ಥರ ಬಟ್ಟೆ ಹಾಕ್ಬಿಟ್ಟಿದ್ದ. ಸೊ ಅವ್ನಿಗಂತೂ ಆಗ್ತಾನೆ ಇರಲಿಲ್ಲ. ಇವ್ರು ಇಲ್ಲಿ ಬ್ಲೇಸರ್ಸ್ ಎಲ್ಲ ಹಾಕ್ಕೊಂಡು ಅದು ಹೆಂಗಿದಾರೋ ಅದು ದೇವ್ರಿಗೆ ಗೊತ್ತಾಗಬೇಕು. ಸೊ ತುಂಬ ಚೆನ್ನಾಗಿದೆಯಲ್ವಾ ಕಪಲ್. ಜನ ಮಾತ್ರ ಬೇಜಾನ್ ಜನ ಇದ್ದರು. ಯಾಕೆಂದರೆ ಇವರು ಆ್ಯಕ್ಚುಲಿ ಮದುವೆ ಮಾಡ್ಕೊಂಡಿದ್ದು ಹೊಸದುರ್ಗದಲ್ಲಿ, ಆಮೇಲೆ ಬಂದು ಇವರು ಇಲ್ಲಿ ರಿಸೆಪ್ಷನ್ ಮಾಡ್ಕೊಳ್ತಿದ್ದಾರಲ್ವ ಬ್ಯಾಂಗ್ಳೂರಲ್ಲಿ. ಸೊ ಇವ್ರಿಗೆ ಇರೋ ರಿಲೇಷನ್ಸ್ ಎಲ್ಲನೂ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲೇ ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದರು. ಆ್ಯಂಡ್ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ಅವ್ರದ್ದು ಏನು ಸರೌಂಡಿಂಗ್ ಇದೆಯಲ್ವ ಅವರೆಲ್ಲರೂ. ತುಂಬ ಚೆನ್ನಾಗಾಯಿತು ರಿಸೆಪ್ಷನ್ನು. ಆಮೇಲೆ ನಾವು ಕೂಡ ಫೋಟೋಸ್ ಎಲ್ಲ ಇಡಿಸ್ಕೊಂಡು ಒಂದು ಸ್ವಲ್ಪ ಗ್ರೂಪ್ ಫೋಟೋ ತಗೊಂಡು ಊಟಕ್ಕೆ ಬಂದ್ವಿ. ಸೊ ಹಾಗೆ ನಮ್ಮ ಏರಿಯಾದವರೆಲ್ಲ ಇದ್ರು, ಅವನ್ನೆಲ್ಲ ಮಾತಾಡಿಸ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ನಮ್ಮ ಪಾಪುಗೂ ಸ್ವಲ್ಪ ಫೋರ್ಸ್ ಮಾಡಿ ತಿನ್ನಿಸಿ ಮನೆಗೆ ಬಂದ್ವಿ ಗೈಸ್. ಸೊ ಮನೆಗೆ ಬಂದ ತಕ್ಷಣ ಹೆವಿ ನಿದ್ದೆ ಬಂದುಬಿಟ್ಟಿತ್ತು. ಸೊ ಫ್ರೆಶ್ ಅಪ್ ಆಗಿದ ತಕ್ಷಣ ಟಕ್ ಅಂತ ಮಲಗಿಬಿಟ್ಟಿದ್ವಿ ಮೂವರು ಒಂದೇ ಸಲ. ಆ್ಯಂಡ್ ಆಚೆ ವೆದರ್ ಅಂತೂ ಸೂಪರಾಗಿತ್ತು, ಮಳೆ ಬರೋ ಥರ ಇತ್ತು. ಸೊ ಅದಕ್ಕೆ ಎದ್ಬಿಟ್ಟು ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಇತ್ತು ಅಂತ ಹೇಳಿಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಬಂದು ತಿನ್ನೋದಕ್ಕೆ ಶುರು ಮಾಡಿದೆ. ನನ್ನ ಹಸ್ಬೆಂಡು ಪಾಪು ಇನ್ನೂ ಮಲಗಿದ್ರು. ಸೊ ನನ್ನ ಪಾಡಿಗೆ ನಾನು ಆಚೆ ಕೂತ್ಕೊಂಡು ವೆದರ್ನ ಎಂಜಾಯ್ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡಿದ್ದೆ. ಆಮೇಲೆ ನನ್ನ ಹಸ್ಬೆಂಡ್ ಇದ್ಮೇಲೆ ಮಟನ್ ತರಿಸ್ಬಿಟ್ಟು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಒನ್ ಟೈಮ್ ಬೇಕಿತ್ತು, ಸೊ ಅದಕ್ಕೆ ಬಿರಿಯಾನಿನೇ ಮಾಡ್ತಾಯಿದ್ದೀನಿ. ನನ್ನ ಬಿರಿಯಾನಿ ನಿಮಗೆ ತುಂಬ ಟೇಸ್ಟಿಯಾಗಿ ಬರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಫಸ್ಟು ಆಯಿಲು ಮತ್ತು ಚಿಲ್ಲಿ ಮತ್ತು ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಟೊಮೊಟೊ ಹಾಗೆ ಪೆಪ್ಪರ್ ಪುಡಿ ಹಾಕಿದ್ರೆ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಟನ್ನ ಬೇಯಿಸ್ಕೊಳ್ಳಿ. ಸೊ ಮಟನ್ ಚೆನ್ನಾಗಿ ಬೆಂದಿದ್ದು ಆದಮೇಲೆ ನೀವೇನಾದರೂ ಬಿರಿಯಾನಿ ಮಾಡಿದ್ದೀರಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ಮಟನ್ಗೆ ಉಪ್ಪು ಖಾರ ಹಿಡಿಬೇಕು ಅಂದರೆ ನೀವು ಇದಕ್ಕೇನೆ ಫಸ್ಟು ಉಪ್ಪು ಖಾರ ಎರಡೂ ಒಂದು ಸ್ವಲ್ಪ ಆದರೂ ಆ್ಯಡ್ ಮಾಡ್ಕೊಂಡಿರಬೇಕು. ಸೊ ಆವಾಗ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟು ಮತ್ತು ಉಪ್ಪೆಲ್ಲ ಹಾಕ್ಕೊಂಡಿದ್ದು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಮಟನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಅರಿಶಿನ ಎಲ್ಲ ಇವಾಗಲೇ ಹಾಕ್ಬಿಟ್ಟಿದ್ದೀನಿ. ಚೆನ್ನಾಗಿ ಮಟನ್ನ ವಾಶ್ ಮಾಡಿ ಇಟ್ಕೊಂಡು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದಷ್ಟೇ. ನೀರೇನು ಆ್ಯಡ್ ಮಾಡಲ್ಲ, ಹಾಗೇನೆ ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು ಬೇಯೋದಕ್ಕೆ ಅಂತ ಇಟ್ಬಿಡ್ತೀನಿ. ನೋಡಿ ಮಟನ್ ಚೆನ್ನಾಗಿ ಬೆಂದಿದೆ. ಸೊ ಈ ಒಂದು ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಬಿರಿಯಾನಿ ಮಸಾಲ, ಧನಿಯಾ ಪುಡಿ, ಆಮೇಲೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಆಮೇಲೆ ನಿಮ್ಮ ಹತ್ರ ಏನಾದರೂ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಆವಾಗಲೇ ನಿಮಗೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಈಗ ಪೆಪ್ಪರ್ ಹಾಕ್ಕೊಳ್ಳಿ, ನಿಮಗೆ ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಕರ್ಡ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ರೈಸ್ ಮಾಡ್ತಾ ಇರ್ತೀರ ನೋಡಿ, ಆ ಒಂದು ಬೇಸ್ ಮೇಲೆ ನೀವು ಕರ್ಡ್ನ ತೊಗೊಳ್ಳಿ. ಯಾಕಂದರೆ ಗ್ರೇವಿ ಅನ್ನೋದು ಜ್ಯೂಸಿಯಾಗಿರಬೇಕು ಅಂದರೆ ನೀವು ಸ್ವಲ್ಪ ಕರ್ಡ್ ಜಾಸ್ತಿ ತೊಗೋಬೇಕಾಗುತ್ತೆ. ಸೊ ಇವಾಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಇಟ್ಬಿಟ್ಟು ನೀರು ನನಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ 1:2, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಆ ರೀತಿ. ಸೊ ಇವಾಗ ನೋಡಿ ಚೆನ್ನಾಗಿ ನೀರು ಕುದಿ ಬಂದಿದ್ದಾದಮೇಲೆ ಇವಾಗ ಉಪ್ಪು ಖಾರ ಎಲ್ಲ ನೋಡ್ತೀನಿ. ಸ್ವಲ್ಪ ಉಪ್ಪು ಜಾಸ್ತಿ ಇದೆ ಅಂತ ಅನ್ನಿಸ್ದಾಗ ನಾನು ರೈಸ್ ಹಾಕ್ಕೊಳ್ತೀನಿ. ರೈಸ್ ಹಾಕ್ಕೊಂಡು ಈಗ ಬೇಯಿಸ್ಕೊಂಡ್ರೆ ಮುಗೀತು ಗೈಸ್, ನಮ್ಮ ಒಂದು ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇಷ್ಟೇ ಸಿಂಪಲ್ಲಾಗಿ ಮಟನ್ ಬಿರಿಯಾನಿ ಮಾಡ್ಕೋಬಹುದು ಅಂತ ನಿಮಗೂ ಗೊತ್ತಲ್ವಾ. ಸೊ ಈ ಸಂಡೇ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಬಿಡಿ ಗೈಸ್.
ಈಗ ನಾನು ಬಿರಿಯಾನಿ ಎಲ್ಲ ಮಾಡಿ ಚೆನ್ನಾಗಿ ತಿಂದು ಇವಾಗ ನಮ್ಮ ಹೆಂಗಿದೆ? ಪಾಪು ಕೂಡ ಕೊಟ್ಟಿದ್ದೀನಿ. ಅವನು ಹೇಳ್ತಿದ್ದೆ ಸೂಪರ್ ಆಗಿದೆ ಅಮ್ಮ ಕೈಯಲ್ಲಿ ಅಂತ. ತೋರಿಸ್ತೀಯಲ್ವಾ ನೀನು? ಮಕ್ಕಳು ತೋರ್ಸು. ತಾಯಿ ಮಾಡಿರೋ ಅಡುಗೆನ ಮೆಚ್ಕೊಟ್ರೆ ಅದಕ್ಕೆ ಚೆನ್ನಾಗೈತಾ? ಸೊ ಅದಾದ್ಮೇಲೆ ನೈಟ್ ನಾನು ನಮ್ಮ ಪಾಪು ನನ್ನ ಹಸ್ಬೆಂಡ್ ಮೂವರೂ ಒಂದು ಮೂವಿ ನೋಡಿಬಿಟ್ಟು ಮಲಗ್ತಾ ಇದ್ದೀವಿ ಗೈಸ್. ಸೊ ಇಲ್ಲೇ ಹಾಲಲ್ಲೇ ಮಲಗ್ತಾ ಇದ್ದೀವಿ ಇವತ್ತು, ಸುಮ್ಮನೆ ಅಷ್ಟೇ. ಆಮೇಲೆ ರೂಮ್ಗೆ ಹೋಗ್ಬಿಟ್ಟು ಮಲಗಿಬಿಡ್ತೀವಿ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಡೈಲಿ ವ್ಲಾಗ್ನೇ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತೀನಿ. ಬಾಯ್ ಬಾಯ್ ಗೈಸ್, ಟೇಕ್ ಕೇರ್.